ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜನವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನಲ್ಲಿ ಏನು ವಿಚಾರಗಳಿದೆ ಅನ್ನೋದನ್ನು ಗಮನ ಹರಿಸೋಣ. ಜನವರಿ ತಿಂಗಳ ಮಾಸ ಭವಿಷ್ಯ ನೋಡಿ. ಜನವರಿ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ 4ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 21ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ವಕ್ರೀಗತನಾಗಿರ್ತಕ್ಕಂತಹ ಕುಜನ ಪ್ರವೇಶವಾಗ್ತಾ ಇದೆ. ಇನ್ನು 24ನೇ ತಾರೀಕು 1ನೇ ತಿಂಗಳು 2025ಕ್ಕೆ ಮಕರ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 28ನೇ ತಾರೀಕು 1ನೇ ತಿಂಗಳು 2025ಕ್ಕೆ ತನ್ನ ಉಚ್ಚಸ್ಥಾನವಾದಂತಹ ಮೀನ ರಾಶಿಗೆ ಶುಕ್ರನ ಪ್ರವೇಶ ಉಂಟಾಗ್ತಾ ಇದೆ. ಇದಿಷ್ಟು ಜನವರಿ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿ ಆಗಿದೆ. ಇನ್ನು ಈ ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳಿದ್ದಾವೆ ಅನ್ನೋದನ್ನು ಗಮನಿಸಬೇಕಾಗಿದೆ ನಾವು. ಜೊತೆಗೆ ಮಾಸ ವಿಶೇಷತೆ ಅಂತ ಬಂದ ಸಂದರ್ಭದಲ್ಲಿ ನಮಗೆ 14ನೇ ತಾರೀಕು ನೋಡಿ, 14ನೇ ತಾರೀಕು ವಿಶೇಷವಾಗಿ ಮಕರ ರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇರುವುದರಿಂದ ಈ ಒಂದು ಕಾಲ ಏನಿದೆ ನಮ್ಮ ಒಂದು ಜೀವನದಲ್ಲೇ ಅತ್ಯಂತ ಶುಭದ ಕಾಲ. ಯಾಕಂದರೆ ದಕ್ಷಿಣಾಯನ ಕಳೆದು ಉತ್ತರಾಯಣ ಬರ್ತಕ್ಕಂತಹ ಪುಣ್ಯಕಾಲ. ಉತ್ತರಾಯಣದ ಪುಣ್ಯಕಾಲ ಅಂತ ಹೇಳಿದರೆ ವಿಶೇಷವಾದಂತಹ ಹಬ್ಬಗಳು, ಜೊತೆಗೆ ನಮ್ಮ ಜೀವನದ ತಮಸ್ಸುಗಳು ಕಳೆಯತಕ್ಕಂತಹ ಪುಣ್ಯಕಾಲ. ಮಕರ ರಾಶಿಗೆ ಸೂರ್ಯನ ಪ್ರವೇಶ, ಮಕರ ಸಂಕ್ರಮಣವಾಗುವಂತಹ ಮಕರ ಸಂಕ್ರಾಂತಿ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡುವಂತಹ ಪುಣ್ಯ ಕಾಲ ಈ 14ನೇ ತಾರೀಕು 1ನೇ ತಿಂಗಳು 2025ಕ್ಕೆ. ಈ ವಿಶೇಷವಾಗಿ ಧನುರ್ಮಾಸದ ಪೂಜಾ ವ್ರತದ ಸಮಾಪ್ತಿಯೂ ಸಹ ಇವತ್ತೇ ಆಗುತ್ತೆ. ಅಂದರೆ 14ನೇ ತಾರೀಕೆ ಆಗ್ತಕ್ಕಂಥದ್ದು. ನೋಡಿ, ಸಂಕ್ರಾಂತಿ ಹಬ್ಬ ಎಲ್ಲ ಕಡೆ ರೈತಾಪಿ ವರ್ಗದವರು ತಾವು ಬೆಳೆದಂತಹ ಬೆಳೆಗಳನ್ನು ಒಂದು ಗುಡ್ಡೆ ಹಾಕಿ ಅದಕ್ಕೆ ಪೂಜೆಗಳನ್ನು ಸಲ್ಲಿಸಿ ಅದಕ್ಕೆ ಕೊಡಬೇಕಾದಂಥ ಗೌರವ ಸ್ಥಾನಮಾನಗಳನ್ನೆಲ್ಲ ಕೊಟ್ಟು ಒಂದು ಭೂಮಿತಾಯಿಗೆ ಗೌರವಗಳನ್ನು ಕೊಡ್ತಕ್ಕಂತಹ ದಿವಸ. ನಮ್ಮೆಲ್ಲರ ಜೀವನಕ್ಕೆ ಇಷ್ಟು ಆಸರಿಯಾಗಿ ನಿಂತ್ಕೊಂಡಂತಹ ಭೂಮಿತಾಯಿಗೆ ಗೌರವ ಕೊಡ್ತಕ್ಕಂಥ ದಿವಸ. ನಮ್ಮೆಲ್ಲರ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂತಹ ಅನ್ನದಾತ ಬಹಳ ಸಂಭ್ರಮ ಪಡ್ತಕ್ಕಂತಹ ದಿವಸ ಈ ಒಂದು ಸಂಕ್ರಾಂತಿ ಹಬ್ಬ. ರೈತ ಬೆಳೆದ ಎಲ್ಲ ಬೆಳೆಗಳಿಗೂ ಸಹ ಅವನಿಗೆ ಸಿಗಬೇಕಾದಂತಹ ಒಂದು ಸ್ಥಾನಮಾನಗಳು, ಸಿಗಬೇಕಾದಂತಹ ಬೆಲೆಗಳು ಸರಿಯಾಗಿ ಸಿಕ್ಕು ಈ ವರ್ಷನಾದರೂ ಅವನು ನೆಮ್ಮದಿಯಾಗಿರಬೇಕು ಅನ್ನೋದು ನಮ್ಮ ಮನಸ್ಸಿನ ಅಭಿಪ್ರಾಯ. ಮತ್ತು ದೇವಿಯಲ್ಲಿ ನಾವು ಸಹ ಅದೇ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ ಮತ್ತು ಆಶೀರ್ವಾದವನ್ನು ಸಹ ಮಾಡ್ತೀವಿ. ಶುಭವಾಗಲಿ ತಮ್ಮೆಲ್ಲರಿಗೂ. ರೈತ ನಮ್ಮ ದೇಶದ ಬೆನ್ನೆಲುಬು. ಅವನ ಸುಖ ಸೌಖ್ಯದ ವೃದ್ಧಿ ನಮ್ಮೆಲ್ಲರಿಗೂ ಸಹ ಸೌಖ್ಯವನ್ನೇ ತಂದುಕೊಡುತ್ತೆ. ಅದರ ಜೊತೆಗೆ ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ, ನಮಗೆ ಈ ಒಂದು ವಿಶೇಷವಾಗಿ ಈ ಜನವರಿಯ ತಿಂಗಳಲ್ಲಿ ತುಂಬ ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಸಂಕ್ರಾಂತಿ ಹಬ್ಬದ ಆಚರಣೆ. ಸಂಕ್ರಾಂತಿ ಹಬ್ಬದ ವಿಶೇಷವಾದಂತಹ ಒಂದು ಫಲಾನುಫಲಗಳನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಈ ಒಂದು ವಿಚಾರಗಳನ್ನು ನೋಡೋದಾಯಿತು ಅಂದರೆ ಈ ಸಂಕ್ರಾಂತಿ ಹಬ್ಬದಲ್ಲೇ ನೋಡಿ, ಎಳ್ಳು ಬೆಲ್ಲವನ್ನು ನಾವು ಎಲ್ರಿಗೂ ಕೊಡ್ತಕ್ಕಂಥದ್ದು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನ್ನು ಆಡಬೇಕು ಅಂತ ಹೇಳ್ತಾರೆ. ಎಳ್ಳು ಮತ್ತು ಬೆಲ್ಲ ನಮ್ಮ ದೇಹಕ್ಕೆ ಎಷ್ಟು ಬಹಳ ಪುಷ್ಟಿಯನ್ನು ತಂದುಕೊಡುತ್ತೆ. ದೇಹದಲ್ಲಿ ಜಿಡ್ಡಿನ ಅಂಶಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಚರ್ಮಗಳ ಒಡಕಲುಗಳನ್ನು ಸರಿ ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ನಮ್ಮ ಪೂರ್ವಿಕರು ನಮ್ಮ ದೇಹಕ್ಕೆ ತುಂಬಿರ್ತಕ್ಕಂತಹ ವಿಚಾರಧಾರೆಗಳಾಗಿರುತ್ತೆ, ವಿಜ್ಞಾನದ ವಿಚಾರಧಾರೆಗಳಾಗಿರುತ್ತೆ. ಹಾಗಾಗಿ ಇಂತಹ ವಿಶೇಷವಾದಂತಹ ಸಂಕ್ರಾಂತಿ ಹಬ್ಬಕ್ಕೂ ಮುಂಚಿತವಾಗಿ ಅಂದರೆ 11ನೇ ತಾರೀಕು 1ನೇ ತಿಂಗಳು 2025 ಈ ಶನಿವಾರದ ಶನಿ ಪ್ರದೋಷದ ದಿವಸ
ಹಲವು ರಾಶಿಗಳಿಗೆ ಇರ್ತಕ್ಕಂತಹ ಶನಿ ಪೀಡನೆಗಳ ದೂರ ಮಾಡೋದಕ್ಕೋಸ್ಕರವಾಗಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಶನಿ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಬಂದು ಭಾಗವಹಿಸಬಹುದು. ವಿಶೇಷವಾದಂತಹ ಶನಿದೇವರ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ, ನೀವೇನಾದರೂ ಶನಿ ಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತ ಅಂದುಕೊಂಡಿದ್ರೆ ಈಗಲೇ ಸಹ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ವಿಶೇಷವಾಗಿ ಪೂಜೆಯ ನಂತರದಲ್ಲಿ ಶನಿಶಿಂಗಣಾಪುರ ಮತ್ತು ತಿರುನಲ್ಲಾರಿನಿಂದ ಪೂಜೆ ಮಾಡಿ ತರಿಸುವಂತಹ ಶನಿ ರಕ್ಷಾ ಕವಚವನ್ನು ಕೊಡ್ತೇವೆ. ಆ ಶನಿ ರಕ್ಷಾ ಕವಚವನ್ನು ಕೈಗೆ ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷಾ ಪ್ರಸಾದವನ್ನು ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಅದರಿಂದ ಶನಿ ಕಾಟಗಳೇನಾದರೂ ಇದ್ದರೆ ದೂರ ಆಗುತ್ತೆ. ಇದೇ ಜನವರಿ 11ನೇ ತಾರೀಕು ಈ ಒಂದು ವಿಶೇಷವಾದಂಥ ಯಾಗ ನಡೀತಾ ಇದೆ. ಆ ಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ನೋಡಿ, ಈ ಗ್ರಹಗಳ ಸ್ಥಾನ ಪಲ್ಲಟದಿಂದಾಗಿ ಮತ್ತು ಗ್ರಹಗಳ ಚಲನೆಯಿಂದಾಗಿ ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಅನುಭವಿಸಬಹುದು ಅನ್ನೋದನ್ನು ಗಮನಿಸೋಣ. ನೋಡಿ, ಮಕರ ರಾಶಿಯವರಿಗೆ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲ ಇದೆ. ಶನಿ ಬಲ ಇನ್ನೇನು ಬರಬೇಕಾಗಿದೆ. ಮಾರ್ಚ್ನಿಂದ ನಿಮಗೆ ಶನಿಯ 7.5 ಸಂಪೂರ್ಣ ಪೀಡೆಯನ್ನು ಕಳ್ಕೊಳ್ತೀರಿ. ಅಲ್ಲಿವರೆಗೂ ಒಂದು ಸ್ವಲ್ಪ ತಾಳ್ಮೆಯಾಗಿರೋದು ಉತ್ತಮ. ಆರೋಗ್ಯ ಸುಧಾರಣೆ ಆಗುತ್ತೆ. ಆದಾಯದಲ್ಲಿ ಒಂದಿಷ್ಟು ಸ್ಥಿರತೆ ಅನ್ನೋದು ಕಂಡುಬರುತ್ತೆ. ಯತ್ನ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಉಂಟಾಗ್ತದೆ. ಏನು ಇದಕ್ಕಿದ್ದ ಹಾಗೆ ಕಾರ್ಯಗಳಲ್ಲಿ ವಿಳಂಬವನ್ನು ನೋಡ್ತಾ ಇದ್ರಿ, ಸ್ಟ್ರಕ್ಕಾಗಿ ನಿಂತ್ಕೊಳ್ತಾ ಇತ್ತು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತಾ ಇರಲಿಲ್ಲ, ಅದೆಲ್ಲವೂ ಸಹ ಏನಾಗುತ್ತೆ ಅಂತಂದರೆ ಈ ಒಂದು ತಿಂಗಳಲ್ಲಿ ಅದು ನಿಮಗೆ ಪುನಃ ಸರಿ ಹೋಗ್ತದೆ. ಎಸ್ಪೆಷಲಿ ತುಂಬ ಚೆನ್ನಾಗಿ ಆಗೋದು ಅಂತಂದರೆ ನಿಮ್ಮ ಮತ್ತು ಕುಟುಂಬ ಸದಸ್ಯರ, ಅದರಲ್ಲೂ ತಾಯಿ ಮಾತೃ ಸಮಾನರ ಆರೋಗ್ಯ ಅಭಿವೃದ್ಧಿ ಬಹಳ ಸಂತೋಷವನ್ನು ತಂದುಕೊಡುತ್ತೆ. ಇನ್ನೇನಿದೆ ನಮ್ಮ ಬದುಕಿನಲ್ಲಿ, ಅವರ ಜೀವನ ಪೂರ್ಥ ನಮಗೆ ತೆಗೆದಿಡ್ತಾರೆ. ಅವರು ಸತ್ತು ನಮ್ಮನ್ನು ಬದುಕಿಸ್ತಾರೆ. ಆದರೆ ಮಕ್ಕಳಾಗಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಳಲ್ಲ. ಅವರ ವೃದ್ಧಾಪ್ಯದಲ್ಲಿ ಕೈ ಬಿಟ್ಬಿಡ್ತಾರೆ. ತಂದೆ ತಾಯಿರ ನೋವು ಅರ್ಥವಾಗಲ್ಲ. ಅದೆಷ್ಟೋ ಜನ ಮಕ್ಕಳು ಇವತ್ತಿಗಿದ್ದಾರೆ. ಅದಕ್ಕೆ ಅಲ್ವಾ ಬಂದಿರೋದು ಪ್ರಪಂಚದೊಳಗೆ ವೃದ್ಧಾಶ್ರಮ. ಇನ್ಯಾಕೆ ಬಂದಿದೆ ವೃದ್ಧಾಶ್ರಮ? ಮನೆಯಲ್ಲಿರುವ ವೃದ್ಧರನ್ನು ನೋಡಿಕೊಳ್ಳೋದಕ್ಕೆ ಸಾಧ್ಯವಾಗದೆ ವೃದ್ಧಾಶ್ರಮಗಳನ್ನು ತೆರೆದಿಟ್ಟಿದ್ದಾರೆ. ಅದಕ್ಕೊಂದಿಷ್ಟು ಸೌಕರ್ಯ ಸೌಲಭ್ಯ ತಗೊಂಡೋಗಿ ಹಾಕೋದು, ವಯಸ್ಸಾಗಿದೆ ಅಂತ ಹೇಳಿ ನೋಡ್ಕೊಳ್ಳೋಕ್ಕಾಗಲ್ಲ. ನೀವು ಚಿಕ್ಕ ಮಕ್ಕಳಾಗಿದ್ದಾಗ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ರಾತ್ರಿ ಎಲ್ಲ ಕೂತು ನಿದ್ದೆಗೆಟ್ಟು ನೋಡಿರ್ತಾರೆ. ಅದನ್ನೆಲ್ಲ ಮರ್ತಿರ್ತೀವಿ, ಬೇರೆ ವಿಚಾರ. ಜೀವನದಲ್ಲಿ ಶುಭ ಘಟನೆಗಳು ನಡೆಯುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಕ್ಕು ನೆಮ್ಮದಿಯನ್ನು ಅನುಭವಿಸ್ತೀರಿ. ಕುಟುಂಬದಲ್ಲಿ ಸಾಕಷ್ಟು ಅಭಿವೃದ್ಧಿ ಉಂಟಾಗುತ್ತೆ. ಭೂ ಸಂಬಂಧಿತ ವ್ಯವಹಾರಗಳಿಂದ ಲಾಭವನ್ನು ನೋಡ್ತೀರ. ವಸ್ತು ವಾಹನಗಳನ್ನು ಕೊಂಡುಕೊಳ್ಳುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿದೆ. ಸ್ವಲ್ಪ ಸೆಕೆಂಡ್ಸ್ ವಾಹನಗಳನ್ನು ಖರೀದಿ ಮಾಡುವಂಥ ಆಸಕ್ತಿ ಏನಾದರೂ ನಿಮಗಿತ್ತು ಅಂದರೆ ನೀವು ಮಾಡ್ಕೊಳ್ಬಹುದು. ನೋಡಿ, ಕೆಲವೊಂದು ಏನಾಗುತ್ತೆ ಅಂದರೆ ಕೆಲವೊಂದರ ಮೇಲೆ ಇನ್ವೆಸ್ಟ್ಮೆಂಟು ತುಂಬ ಡೆಡ್ ಇನ್ವೆಸ್ಟ್ಮೆಂಟು. ನಿಮ್ಗೆ ಅದರಲ್ಲಿ ಏನೂ ಲಾಭ ಅನ್ನೋದು ಏನು ಇರೋದಿಲ್ಲ. ನೋಡಿ, ಉದಾಹರಣೆಗೆ ಈ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಿರಲಿ ಅಥವಾ ಒಂದು ನಮ್ಮ ವಾಹನಗಳಾಗಿರಲಿ, ಅದೆಲ್ಲ ಡಿಪ್ರಿಸಿಯೇಷನ್ ಆಗುತ್ತೆ. ನಿಮಗೆ ಹಾಕಿರುವಂತಹ ದುಡ್ಡು ಕಡಿಮೆ ಆಗ್ತಾ ಬರುತ್ತೆ ಹೊರತು ಜಾಸ್ತಿ ಆಗ್ತಾ ಹೋಗೋದಿಲ್ಲ. ಈಗ ಚಿನ್ನದ ಮೇಲೆ ಹೂಡಿಕೆ ಮಾಡಿ ನಿಮ್ಗೆ ಈ ತಿಂಗಳು ಒಂದು ರೇಟ್ ಇದ್ದರೆ ಮುಂದಿನ ತಿಂಗಳು ಇನ್ನೊಂದು ರೇಟ್ ಇರ್ತದೆ. ಆದರೆ ಇದು ಹಾಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊಸದಾಗಿ ಏನಾದರೂ ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದೆ ಅಂದರೆ ಶೋರೂಮ್ ಗಾಡಿನೇ ತೊಗೊಳ್ಳಿ. ಇಲ್ಲ ಒಂದು ಸ್ವಲ್ಪ ನಾವು ಮಿಡಲ್ ಕ್ಲಾಸ್ ರೇಂಜ್ನಲ್ಲಿದ್ದೀವಿ, ಲೋಯರ್ ಮಿಡಲ್ ಕ್ಲಾಸ್ನಲ್ಲಿದ್ದೀವಿ ಅಂತಂದರೆ ಸೆಕೆಂಡ್ಸ್ ಗಾಡಿಗಳನ್ನು ತೆಗೆದುಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿ. ವಾಹನನೇ ಓಡಾಡೋಕ್ಕೆ ಬೇಕಾಗಿರೋದು ಗಾಡಿಗೆ. ಮನುಷ್ಯನಿಗೆ ಮರ್ಯಾದೆನೇ ಹೊರತು ಅವನು ಉಪಯೋಗಿಸುವಂತಹ ಬಟ್ಟೆಗೆ, ಅವನು ಉಪಯೋಗಿಸುವಂತಹ ಗಾಡಿಗೆ, ಅವನಿರುವಂತಹ ಅಂತಸ್ತಿಗಲ್ಲ ಮರ್ಯಾದೆ. ಅದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಂಡಾಗಲೇ ಮನುಷ್ಯನಿಗೆ ಒಳ್ಳೆಯದೇನು ಕೆಟ್ಟದ್ದೇನು ಅಂತ ಅರಿವಾಗೋದು. ಹಾಗಾಗಿ ಸ್ವಲ್ಪ ತಾಳ್ಮೆಯಾಗಿದ್ದು ಜೀವನನ ಮುಂದುವರಿಸ್ಕೊಂಡು ಹೋಗಿ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಜೊತೆಗೆ ಕುಟುಂಬದ ಒಳಗಡೆ ಇರತಕ್ಕಂತಹ
ಕಿರಿಕಿರಿಗಳು ದೂರ ಆಗ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ, ಆರಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು, ಸರ್ಕಾರಿ ವಕೀಲರುಗಳಿಗೆ ಬಹಳ ಲಾಭಗಳು ಜಾಸ್ತಿ ಇದ್ದಾವೆ. ಪೊಸಿಷನ್ಸ್ಗಳು ಚೇಂಜ್ ಆಗುವಂತಹ ಸಂದರ್ಭಗಳಿದ್ದಾವೆ. ಇನ್ನು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೂ ಸಹ ಈ ತಿಂಗಳು ನಿಮಗೆ ಅನುಕೂಲ ಜಾಸ್ತಿ ಆಗ್ತದೆ. ಕಾರಣ ನಿಮಗೆ ನೋಡಬಹುದು, ನಿಮ್ಮ ರಾಶಿಯಲ್ಲಿ ರವಿಯ ಸಂಚಾರವಾಗುತ್ತೆ. ಮಕರ ರಾಶಿಯವರಿಗೆ 14ನೇ ತಾರೀಕಿನಿಂದ ಮಕರ ಸಂಕ್ರಮಣದಿಂದ ಇಲ್ಲಿಂದ ಉತ್ತರೋತ್ತರ ಅಭಿವೃದ್ಧಿ, ಉತ್ತರೋತ್ತರ ರಾಶಿಗಳ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ರವಿ. ಸೊ ಹಾಗಾಗಿ ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ಧನಲಾಭ, ಪಶುಲಾಭ, ಕೀರ್ತಿ ಲಾಭ, ಪ್ರಶಸ್ತಿ ಲಾಭ, ಪುರಸ್ಕಾರ ಲಾಭ, ಜೊತೆಗೆ ನಿಮ್ಮ ಮಾತಿನ ಮನ್ನಣೆಗೆ ಲಾಭವೋ ಲಾಭ. ಮಕರ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. 7.5 ಮಾರ್ಚ್ ತಿಂಗಳವರೆಗೂ ಸಹ ನಡೀತಾ ಇರೋದ್ರಿಂದ ನೀವು ಜನವರಿ 11ನೇ ತಾರೀಕು 1ನೇ ತಿಂಗಳು 2025 ಶನಿ ಪ್ರದೋಷದ ಕಾಲದಲ್ಲಿ ಮಾಡ್ತಾ ಇರುವಂಥ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಅದರಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿ ಶನಿಶಿಂಗಣಾಪುರ ಮತ್ತು ತಿರುನಲ್ಲಾರ್ನಿಂದ ಪೂಜಿಸಿ ತರತಕ್ಕಂತಹ ವಿಶೇಷವಾದ ಶನಿ ರಕ್ಷಾ ಕವಚ ಅದನ್ನು ನೀವು ಕೈಗೆ ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಯಾಗದ ನಂತರದಲ್ಲಿ ಕೊಡ್ತಕ್ಕಂತಹ ಒಂದು ಪ್ರಸಾದ, ರಕ್ಷೆ ಪ್ರಸಾದ, ಅದನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಲಾಭವನ್ನು ಮತ್ತಷ್ಟು ಅನುಭವಿಸಬಹುದು. ದೇವರ ಕೃಪಾಶೀರ್ವಾದಕ್ಕೆ ನೀವು ಸಹ ಪಾತ್ರರಾಗಬಹುದು ಅಂತ ಹೇಳ್ತಾ, ಇನ್ನೇನಿನ್ನು ಸ್ವಲ್ಪ ದಿವಸಗಳಲ್ಲಿ 7.5 ಸಹ ಮುಗಿದು ಹೋಗುತ್ತೆ. ಮುಗಿಯೋ ಹಂತದಲ್ಲಿ ಇನ್ನಷ್ಟು ಒಳ್ಳೆಯದಾಗಲಿ, ಇನ್ನಷ್ಟು ಶನಿದೇವರ ಕೃಪೆ ಉಂಟಾಗಲಿ ಅಂಥೇಳಿ ಶನಿಯಾಗದ ಪೂಜೆಯನ್ನು ಮಾಡಿಸಿ ಶುಭವಾಗಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಇಲ್ಲೇ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಹೇಳ್ತಾರೆ ಅಂತ ಹೇಳ್ತಾ, ಇನ್ನು ಪರಿಹಾರದ ವಿಭಾಗ ಮಕರ ರಾಶಿಯವ್ರು ಏನು ಮಾಡಿಕೊಂಡ್ರೆ ಅನುಕೂಲ ಈ ಒಂದು ತಿಂಗಳಲ್ಲಿ ಅಂತ ನೋಡೋಣ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಮರಗಳನ್ನು ಕಾಪಾಡಿಕೊಳ್ಳಿ. ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀರಿನ ಆಸರೆ ಸಿಕ್ಕಿದಾಗ ಆಗುತ್ತೆ. ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋ ಹಾಗೆ ಆಗುತ್ತೆ. ಅವುಗಳ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೇ ಸಹ ಸಿಗ್ತದೆ. ದೇವರ ಆಶೀರ್ವಾದ ಉಂಟಾಗಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಶ್ರವಣ ಮತ್ತು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು ಈ ಒಂದು ತಿಂಗಳಿನಲ್ಲಿ ನೀವು ಗಣಪತಿ ದೇವರ ಈ ಒಂದು ತಿಂಗಳಿನಲ್ಲಿ ನೀವು ಹನುಮದೇವರ ಪೂಜೆಯನ್ನು ಮಾಡ್ತಾ ಬನ್ನಿ. ಹನುಮಾನ್ ಚಾಲಿಸದ ಪಠಣವನ್ನು ಬೆಳಗ್ಗೆ 3 ಗಂಟೆಯಿಂದ 3:30ವರೆಗೂ ಒಂದು ಸಣ್ಣ ಹನುಮದೇವರ ವಿಗ್ರಹವೋ ಅಥವಾ ಫೋಟೋವೋ ಇಟ್ಕೊಂಡು 2 ದೀಪವನ್ನು ಹಚ್ಚಿ ಹನುಮದೇವರಿಗೆ ಸಿಂಧೂರವನ್ನು ಅರ್ಪಣೆ ಮಾಡಿ ಹನುಮಾನ್ ಚಾಲಿಸದ ಪಠಣವನ್ನು ಮಾಡ್ತಾ ಬನ್ನಿ 3 ಗಂಟೆಯಿಂದ 3:30ವರೆಗೂ. ಬಹಳ ಅನುಕೂಲತೆ ಉಂಟಾಗ್ತದೆ. ಶುಭ ಉಂಟಾಗಲಿ ಅಂತ ಹೇಳ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ 7.5ನಿಂದ ವಿಮುಕ್ತರಾಗಿ ಶುಭದ ಘಟನೆಗಳು ನಿಮಗುಂಟಾಗಲಿ ಅಂತ ಹೇಳ್ತಾ, ಮಕರ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅನ್ನುವಂಥ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.